ಸಮ್ಮಿಶ್ರ ಸರ್ಕಾರಗಳಿಂದ ರಾಜಕೀಯ ಅಲ್ಲೋಲ ಕಲ್ಲೋಲವಾಗುತ್ತಾ? ರಾಜಕಾರಣಿಗಳೇ ಡೇಂಜರ್. ಶ್ರೀ 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 ಕಿರಣ್ ಕುಮಾರ್ ಗುರೂಜಿ ಅವರ ಸ್ಫೋಟಕ ಭವಿಷ್ಯ ಇದು. ನಿಮ್ಮೆಲ್ಲರ ಊಹೆಗೂ ಮೀರಿದಂಥ ರಾಜಕೀಯ ಭವಿಷ್ಯವಿದು. ಏನದು? ಕಿರಣ್ ಕುಮಾರ್ ಗುರೂಜಿ ಅವರು ನುಡಿದಿರುವಂತಹ ಸ್ಫೋಟಕ ಭವಿಷ್ಯ ಆಗಿದ್ರೆ, ಕಾಲಜ್ಞಾನಿ ಗುರೂಜಿಯ ಮತ್ತೊಂದು ಸ್ಫೋಟಕ ಭವಿಷ್ಯ ಇದು. ಸಮ್ಮಿಶ್ರ ರಾಜಕೀಯ ಪಕ್ಷಗಳ ಒಡಕು ಉಂಟಾಗ್ತದಂತೆ, ರಾಜ್ಯಗಳಲ್ಲಿ ಅಧಿಕಾರದಲ್ಲಿರುವಂತಹ ಸಮ್ಮಿಶ್ರ ಸರ್ಕಾರಗಳಲ್ಲಿ ಬಿರುಕು ಉಂಟಾಗ್ತದಂತೆ. ಕಾದಿದ್ಯಾ ಹಾಗಿದ್ರೆ ಮಹಾಗಂಡಾಂತರ? ಅಸಲಿ ರಾಜಕೀಯ ದೊಂಬರಾಟ ಈಗ ಶುರುವಾಗುತ್ತಂತೆ. ಪ್ರಮುಖವಾಗಿರುವಂತಹ ವಿಚಾರ, ಕೇಂದ್ರ ಸರ್ಕಾರದ ಮೇಲೂ ಕೂಡ ಪರಿಣಾಮ ಬೀರಬಹುದಂತೆ. ಅಶಾಂತಿ ಕಾರ್ಯತಂತ್ರದ ನಡೆಗಳಿಂದ, ತಮ್ಮ ಪ್ರದೇಶಗಳಲ್ಲಿ ಹೊರಹೊಮ್ಮುವಂತಹ ವಿವಾದಗಳಿಂದ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗ ರಾಜಕೀಯ ನಾಯಕರು ಒಂದು ಕಡೆ ಅಲರ್ಟ್. ಸ್ವತಃ ಕಿರಣ್ ಕುಮಾರ್ ಗುರೂಜಿ ಅವರು ನಮ್ಮೊಟ್ಟಿಗೆ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸೋಣ. ಗುರೂಜಿ ನಮಸ್ತೆ. ನಮಸ್ತೆ ಅಮ್ಮ. ಗುರೂಜಿ, ಈಗಾಗಲೇ ರಾಜ್ಯದ ಕೆಲವೊಂದಿಷ್ಟು ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ, ಪ್ರಕೃತಿ ವಿಕೋಪಗಳ ಬಗ್ಗೆ, ಸಿನಿಮಾ ರಂಗದ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ನಮ್ಮ ರಾಜ್ ನ್ಯೂಸ್ ಮುಖಾಂತರವೇ ಸಾಕಷ್ಟು ರೀತಿಯಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿದ್ರಿ. ಅದಾದ ನಂತರವಾಗಿ ಮುಂದೇನಾಗುತ್ತೆ ಅನ್ನುವ ವಿಚಾರವಾಗಿ ಕೂಡ ಸಾಕಷ್ಟು ಕುತೂಹಲ. ಪ್ರತಿ ಬಾರಿ ಕೂಡ ಕೆಲವೊಂದಿಷ್ಟು ವಿಚಾರವಾಗಿ ನೀವು ಗಮನ ಹರಿಸುವಂತ ಒಂದು ಭವಿಷ್ಯವನ್ನ ನುಡಿದುಕೊಂಡೇ ಬರ್ತಿದ್ದೀರಾ. ಸೊ ಈಗ ಗುರೂಜಿ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ವಿಚಾರವಾಗಿ ಅಲ್ಲಿ ನಡೆಯುವಂತ ರಾಜಕೀಯ ಕೆಲವೊಂದಿಷ್ಟು ವಿಚಾರಗಳ ಸಂಬಂಧಪಟ್ಟಂತೆ ಒಂದು ಮಹತ್ವದ ಭವಿಷ್ಯವನ್ನ ನುಡಿದಿದ್ದೀರಾ ಗುರೂಜಿ. ಏನಿದು ಗುರೂಜಿ ಭವಿಷ್ಯ? ಈಗ ಇದು ನಾವು ಇಂತ ಅಲ್ಲ, ಲಾಸ್ಟ್ ಟೈಮ್ ಮೋದಿ ಅವರು ಯಾವಾಗ ಪ್ರಮಾಣ ವಚನ ಸ್ವೀಕರಿಸಿದ್ರು, ಸೊ ಅವಾಗೆ ಇದು ನಾನು ಹೇಳಿದ್ದು. ಇವಾಗ ಅದು ಟ್ರಿಗರ್ ಆಗೋ ಟೈಮ್ ಬಂದಿದೆ. ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಟ್ರಿಗರ್ ಟೈಮ್ ಬಂದಿದೆ. ಹಂಗಾಗಿ ಇವಾಗ ಅದನ್ನ ಮತ್ತೆ ರೀಕ್ಯಾಪ್ ಮಾಡ್ತಾ ಇದ್ದೀನಿ. ನಾವೊಂದು ಕಾನ್ಸೆಪ್ಟ್ ಅನ್ನ ಹೇಳ್ತೀವಿ, ಏನಂತಂದ್ರೆ ಪ್ರಕೃತಿ ಶುದ್ಧೀಕರಣ ಅಂತ ಹೇಳ್ತೀವಿ. ಇದೇ ಶುದ್ಧೀಕರಣ ಅಡಿಯಲ್ಲಿ ಸುಮಾರು ಸ್ಕ್ಯಾಮ್ಸ್, ಸ್ಕ್ಯಾಂಡಲ್ಗಳು, ನಮಗೆ ಗೊತ್ತಿರದೇ ಇರುವಂತ ಎಷ್ಟೋ ಉದುಗೋಗಿರೋ ವಿಷಯಗಳು ಕೂಡ, ವ್ಯಕ್ತಿಗಳ ವಿಷಯ ಕೂಡ ಹೊರಗಡೆ ಬಂತು. ಹಂಗಾಗಿ ಅದೇ ಒಂದು ಪ್ರಣಾಳಿಕೆಯಲ್ಲಿ ನಾವು ಮುಂದೆ ಹೋದಾಗ ಈ ತಿಂಗಳಿಂದ ಯಾವ ಒಂದು ವರ್ಲ್ಡ್ ಮೇಲೆ ಶುದ್ಧೀಕರಣ ಆಗುತ್ತೆ ಅಂತ ನಾವು ಅನಲೈಸ್ ಮಾಡಿ ಹೇಳಿದಾಗ ಅದೆಲ್ಲಿ ಬರುತ್ತೆ ಅಂದ್ರೆ, ಸಂಬಂಧಗಳು ಅಂದ್ರೆ ಪಾರ್ಟ್ನರ್ಶಿಪ್, ಮತ್ತೆ ಅಥವಾ ಘಟಬಂಧನ ಅಥವಾ ಸಮ್ಮಿಶ್ರ ಅಂದ್ರೆ ಎಲ್ಲೆಲ್ಲಿ ಪಾರ್ಟ್ನರ್ಶಿಪ್ ಇರುತ್ತೋ, ಎಲ್ಲಿ ಪ್ರಾಜೆಕ್ಟ್ ಪಾರ್ಟ್ನರ್ಶಿಪ್, ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಂತ ಇರುತ್ತೋ, ಇವೆಲ್ಲ ಕೊಲ್ಯಾಪ್ಸ್ ಆಗುವಂತದ್ದು. ಘಟಬಂಧನ ಅಂತ ಇರುತ್ತೋ ಅವೆಲ್ಲ ಕೊಲ್ಯಾಪ್ಸ್ ಆಗುವಂತದ್ದು. ಸಮ್ಮಿಶ್ರ ಸರ್ಕಾರಗಳು ಅಂತ ಎಲ್ಲೆಲ್ಲಿರುತ್ತೋ ಅವೆಲ್ಲ ಕೊಲ್ಯಾಪ್ಸ್ ಆಗುವಂತ ಸಾಧ್ಯತೆಗಳು. ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಸಮ್ಮಿಶ್ರ ಅನ್ನೋ ವರ್ಡ್ ಇದೆಯೋ, ಸಮ್ಮಿಶ್ರ ಸರ್ಕಾರ ಅಂತ ಇದೆಯೋ, ಅವೆಲ್ಲವೂ ಕೂಡ ಅನ್ರೆಸ್ಟ್ ಆಗುತ್ತೆ, ಪೊಲಿಟಿಕಲ್ ಅನ್ರೆಸ್ಟ್ ಆಗುತ್ತೆ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ನಾನು ಇವಾಗ ನಾವು ಮಹಾರಾಷ್ಟ್ರದ ನೋಡ್ಬೋದು, ಅಲ್ಲಿ ಏನಾಗ್ತಾ ಇದೆ, ಸಿಂಧೆ, NCP, BJP ಇವೆಲ್ಲ ಕಾಂಬಿನೇಷನ್ ಆಗಿ ಒಂದು ಘಟಬಂಧನ ಸಮ್ಮಿಶ್ರ ಸರ್ಕಾರ ನಡೀತಾ ಇದೆ. ಅಲ್ಲಿ ಬರ್ಲಿರೋ ದಿನಗಳು ಯಾವ ತರ ಅಂದ್ರೆ ಪೊಲಿಟಿಕಲ್ ಅನ್ರೆಸ್ಟ್ ಆಗುತ್ತೆ. ಯಾವ ತರ ಈ ಒಂದು ಘಟಬಂಧನ ಮಧ್ಯದಲ್ಲಿ ಯಾವ್ದೋ ಒಂದು ಕಿತಾಪತಿ ಆಗೋದು, ಜಗಳ ಆಡೋದಾಗ್ಲಿ, ಘಟಬಂಧನ ಮುರಿದು ಬಿದ್ದು ಮತ್ತೆ ಒಂದು ಬೇರೆ ಘಟಬಂಧನ ಸ್ಥಾಪನೆ ಮಾಡೋದಾಗ್ಲಿ, ಒಟ್ಟಲ್ಲಿ ಏನೋ ಒಂದು ವೈಬ್ರೇಷನ್, ಈ ತರ ಒಂದು ಪೊಲಿಟಿಕಲ್ ಅನ್ರೆಸ್ಟ್ ರಾಜ್ಯಗಳ ಎಲ್ಲೆಲ್ಲಿ ಕೇಂದ್ರ ಸರ್ಕಾರ, ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ಸಮ್ಮಿಶ್ರ ಸರ್ಕಾರಗಳಂತಿದೆಯೋ ಅಲ್ಲೆಲ್ಲ ಕೂಡ ಒಂದು ಪೊಲಿಟಿಕಲ್ ಅನ್ರೆಸ್ಟ್ ಅನ್ನೋದು ಗ್ಯಾರಂಟಿ. ಅದಲ್ಲದೇನೆ ನಾವು ಈ ಹಿಂದೆ ಸಾರಿ ಹೇಳ್ತೀವಿ, ದಕ್ಷಿಣ ಪಶ್ಚಿಮ ಕೊಂಕಣ ಭಾರತದಲ್ಲಿ ಸರ್ಕಾರಗಳ ಮಹಾ ಪರಿವರ್ತನೆ ಘಟ ಶುರುವಾಗಿದೆ ಅಂತಾನೆ ನಾವು ತುಂಬಾ ಹಿಂದೆನೆ ಹೇಳಿದ್ವಿ. ಸೊ ಅದು ಇವಾಗ ಕ್ಲೈಮ್ಯಾಕ್ಸ್ ಪಾರ್ಟಿಗೆ ಬಂದಿದೆ. ಅದ್ರ ಜೊತೆ ಗುರೂಜಿ ಕೆಲವೊಂದಿಷ್ಟು ವಿಚಾರವಾಗಿ ಕೂಡ ಹೇಳ್ತಾ ಇದ್ರಿ. ಸೊ ಎಲ್ಲೋ ಒಂದು ಕಡೆ ನೋಡಿ, ಈ ಕೇಂದ್ರ ಸರ್ಕಾರದ ಜೊತೆ ನಮ್ಮ ಕರ್ನಾಟಕ ರಾಜ್ಯದಿಂದ ಕುಮಾರಸ್ವಾಮಿ ಅವರು ಕೂಡ ಕೈ ಜೋಡಿಸಿದ್ರು ಸಮ್ಮಿಶ್ರ ಸರ್ಕಾರದ ವಿಚಾರವಾಗಿ, ಚಂದ್ರಬಾಬು ನಾಯ್ಡು. ಎಲ್ಲೋ ಒಂದು ಕಡೆ ಮತ್ತೊಂದು ಕಡೆ ನೋಡಿ, ಮೋದಿ ಅವರು ಬಹಳ ಈ ಧ್ಯಾನದ ವಿಚಾರವಾಗಿ, ಅದರ ಜೊತೆಗೆ ಅವರು ಕಾಶಿಗೆ ಹೋಗಿ ಧ್ಯಾನ ಮಾಡುವಂತದ್ದನ್ನ ಕೂಡ ನಾವು ನೋಡಿರ್ತೀವಿ. ನೀವು ಒಮ್ಮೆ ಹೇಳಿದ್ರಿ ಇದೇ ವಿಚಾರವಾಗಿ, ಅವರು ಈ ಒಂದು ಧ್ಯಾನದ ಮುಖಾಂತರವಾಗಿ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅಂತ. ಸೊ ಆ ವಿಚಾರವಾಗಿ ಹೇಳೋದಾದ್ರೆ ಗುರೂಜಿ, ಈಗ ರಾಜ್ಯಗಳ ಸರದಿ ಮುಗೀತು. ಇನ್ನ ನಾನು ಕೇಂದ್ರದ ಅನಲೈಸ್ ಮಾಡಿದಾಗ, ಪ್ರಿಡಿಕ್ಟ್ ಮಾಡಿದಾಗ ಏನಾಗುತ್ತೆ, ಕೇಂದ್ರ ಸರ್ಕಾರದಲ್ಲಿಯೂ ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ವೈಬ್ರೇಷನ್ ಅನ್ರೆಸ್ಟ್ ಅಂತ ಗ್ಯಾರಂಟಿ ಇದೆ. ಅದು ಏನು, ಈ ಸೆಪ್ಟೆಂಬರ್ ಇಂದನೇ ಶುರು ಆಗುವಂತದ್ದು. ಅದು ಎಲ್ಲಿಂದ ಶುರು ಆಗುತ್ತೆ ಅಂದ್ರೆ, ಈ ನಮ್ಮ ದಕ್ಷಿಣ ಭಾರತದಿಂದನೇ ಶುರು ಆಗುವಂತದ್ದು. ಈ ನಮ್ಮ ಚಂದ್ರಬಾಬು ನಾಯ್ಡು ಮತ್ತೆ ನಮ್ಮ ಕುಮಾರಸ್ವಾಮಿ ಈ ಒಂದು ದಕ್ಷಿಣ ಭಾರತದಿಂದನೇ ಒಂದು ಏನೋ ಒಂದು ಕಿತಾಪತಿಗಳು, ಪೊಲಿಟಿಕಲ್ ಅನ್ರೆಸ್ಟ್ ಏನೋ ಆಗ್ಬೋದು. ಆದ್ರೆ ಮೋದಿ ಅವರು
ಸ್ಥಳದಲ್ಲಿ ಇದ್ದಿದ್ದಿಲ್ಲ ಅಂದ್ರೆ ನಾನು ಡೈರೆಕ್ಟ್ ಆಗಿ ಪ್ರಿಡಿಕ್ಷನ್ ಏನು ಹೇಳ್ತಾ ಇದ್ದೆ, ಸರ್ಕಾರ ಪತನ ಅಂತಾನೆ ಹೇಳ್ತಾ ಇದ್ದೆ. ಆದ್ರೆ ಇಲ್ಲಿ ಏನಾಗುತ್ತೆ, ಎಕ್ಸೆಪ್ಷನಲ್ ಕೇಸ್ ಅಂದ್ರೆ ಮೋದಿ ಅವ್ರದ್ದು ಎಕ್ಸೆಪ್ಷನಲ್ ಕೇಸ್. ಯಾಕಂದ್ರೆ ಇವರಲ್ಲಿ ತುಂಬಾ ಒಂದು ದೈವ ಶಕ್ತಿ ಇದೆ, ಮತ್ತೆ ಧ್ಯಾನ ಶಕ್ತಿ ಇದೆ, ಮತ್ತು ಗುರುವಿನ ಅನುಗ್ರಹ ಇದೆ. ಹಿಂಗಾಗಿ ಯಾವುದೇ ಒಂದು ಸಂಕಷ್ಟಗಳನ್ನು ಬಂದ್ರು ಕೂಡ ಅವರು ನಿಗ್ರಹಿಸುವ ಶಕ್ತಿ ಇದೆ. ಅಂದ್ರೆ ಗುರುಸ್ಥಾನದಲ್ಲಿ ಇರುವಂತದ್ರಿಂದ ಯಾರೇ ಏನೇ ಕಿತಾಪತಿ ಮಾಡಿದ್ರು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಮತ್ತೆ ಅಧಿಕಾರ ಚುಕ್ಕಾಣಿ ನಡೆಸುವ ಶಕ್ತಿ ಅವರಲ್ಲಿ ಇದೆ. ಈ ಒಂದು ಪೊಲಿಟಿಕಲ್ ಅನ್ರೆಸ್ಟ್ ಮತ್ತೆ ಇನ್ ಯಾವಾಗ ಬರುತ್ತೆ ಅಂತ ಹೇಳಿದ್ದೆ ಅಂದ್ರೆ ನಾನು ಮೊದ್ಲೇನೆ ಹೇಳಿದ್ದು, ಜೂನ್ ಜುಲೈ 2025 ಬರುತ್ತೆ. ಅವಾಗ ಸರ್ಕಾರ ಅಂದ್ರೆ ಮೋದಿ ಸರ್ಕಾರ ಅವ್ರದ್ದು ಅಂದ್ರೆ ಬೇರೆ ವೈಬ್ರೇಷನ್ ಚೇಂಜ್ ಆಗುವಂತ ಸಾಧ್ಯತೆಗಳು ಅಲ್ಲಿ ಹೆಚ್ಚು ಕಡಿಮೆ ವೇರಿಯೇಷನ್ ಇದೆ. ಅಲ್ಲಿ ಗಂಟಾನು ಈ ಕೇಂದ್ರ ಸರ್ಕಾರದ ವೈಬ್ರೇಷನ್ ಇದೆ, ಪೊಲಿಟಿಕಲ್ ಅನ್ರೆಸ್ಟ್ ಇದೆ, ಆದ್ರೆ ಫೇಲ್ಯೂರ್ ಇಲ್ಲ, ಸಕ್ಸಸ್ ಇದೆ. ಈ ಮಿಕ್ಕಿದ ರಾಜ್ಯಗಳಲ್ಲಿ ಏನಾಗುತ್ತೆ, ಕೆಲವೊಂದು ರಾಜ್ಯಗಳಲ್ಲಿ ಪೊಲಿಟಿಕಲ್ ವೈರೇಷನ್ ಇದೆ, ಅಲ್ಲಿ ಏನಾಗುತ್ತೆ ಅನ್ರೆಸ್ಟ್ ಇದೆ, ಕೆಲವು ರಾಜ್ಯಗಳಲ್ಲಿ ಫೇಲ್ಯೂರ್ ಇದೆ, ಕೆಲವು ರಾಜ್ಯಗಳು ಅದನ್ನ ಓವರ್ಕಮ್ ಮಾಡಿ ನಡೆಯುವಂತ ಪ್ರಸಂಗ ಇದೆ. ಇದು ಕೇವಲ ನಮ್ಮ ರಾಜ್ಯ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟಕ್ಕೂ ಇದರ ಎಫೆಕ್ಟ್ ಇದೆ. ಎಸ್, ಓಕೆ ಓಕೆ, ಧನ್ಯವಾದಗಳು ಗುರುಜಿ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಸದ್ಯದ ಮಟ್ಟಿಗೆ ರಾಜಕೀಯ ಭವಿಷ್ಯದ ವಿಚಾರವಾಗಿ ಗುರೂಜಿಗಳು ನುಡಿದಿರುವಂತಹ ಭವಿಷ್ಯ, ಯಾಕಂದ್ರೆ ನುಡಿದಿರುವಂತಹ ಎಲ್ಲ ಭವಿಷ್ಯಗಳು ಕೂಡ ನಿಜವಾಗಿದೆ. ಸೊ ಈ ಭವಿಷ್ಯ ಕೂಡ ನಿಜವಾಗುತ್ತೆ ಅಂತ ಕಾದಷ್ಟೇ ನೋಡ್ಬೇಕಾಗಿದೆ.